ಇನ್ನು ಒಂದೇ ಮಾತರಂ ಎರಡು ಚರಣ ಹಾಡಬೇಕಾ ಅಥವಾ ಸಂಪೂರ್ಣವಾಗಿ ಹಾಡಬೇಕಾ? ಈ ಬಗ್ಗೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಬಹಳ ಕಿತ್ತಾಟ ನಡೀತಾ ಇದೆ, ಅದು ಮುಂದುವರಿತಾ ಇದೆ. ಕಾಂಗ್ರೆಸ್ ಒಂದೇ ಮಾತರಂ ವಿಚಾರವಾಗಿ ತೆಗೆದುಕೊಂಡಿರುವಂತಹ ನಿರ್ಣಯದ ವಿರುದ್ಧವಾಗಿ ಬಿಜೆಪಿ ಒಂದು ಖಂಡನಾ ನಿರ್ಣಯವನ್ನು ತೆಗೆದುಕೊಳ್ತಾ ಇದೆ. ಎರಡು ಚರಣ ಹಾಡಿದವರೆಲ್ಲ ದೇಶದ್ರೋಹಿಗಳ ಹಾಗಾದ್ರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನಿಸ್ತಾ ಇದ್ರೆ, ಪ್ರಹ್ಲಾದ್ ಜೋಶಿ ಇದು ಮುಸ್ಲಿಂ ತುಷ್ಟೀಕರಣ ಅಂತ ಹೇಳ್ಕೊಂಡು ಹೊಸ ಟಚ್ ಕೊಡ್ತಿದ್ದಾರೆ. ಒಂದೇ ಮಾತರಂ ಬಗ್ಗೆ ಕಾಂಗ್ರೆಸ್ ನಿರ್ಣಯಕ್ಕೆ ಬಿಜೆಪಿ ಕೌಂಟರ್. ಬಿಜೆಪಿ ಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಖಂಡನಾ ನಿರ್ಣಯ. ಒಂದೇ ಮಾತರಂ ಪೂರ್ಣ ಹಾಡಬೇಕಾ ಅಥವಾ ಎರಡೇ ಚರಣ ಹಾಡಬೇಕಾ ಅನ್ನೋ ವಿಚಾರವಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿ ಮುಂದುವರೆದಿದೆ. ಇತ್ತೀಚೆಗಷ್ಟೇ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಒಂದೇ ಮಾತರಂ ಎರಡೇ ಚರಣ ಹಾಡೋದು ಅಂತ ಕಾಂಗ್ರೆಸ್ ನಿರ್ಣಯ ಕೈಗೊಂಡಿತ್ತು. ಬಳಿಕ ಈ ವಿಚಾರ ಕಾಂಗ್ರೆಸ್ ಬಿಜೆಪಿ ನಾಯಕರ ವಾಗ್ಯುದ್ಧಕ್ಕೂ ಕಾರಣವಾಗಿತ್ತು. ಇವತ್ತು ದೆಹಲಿಯ ಬಿಜೆಪಿ ಮುಖ್ಯ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ ನಿರ್ಣಯಕ್ಕೆ ಬಿಜೆಪಿ ಕೌಂಟರ್ ಕೊಟ್ಟಿದೆ. ಕಾಂಗ್ರೆಸ್ ನಿರ್ಣಯದ ವಿರುದ್ಧ ಬಿಜೆಪಿ ಖಂಡನಾ ನಿರ್ಣಯ ತೆಗೆದುಕೊಂಡಿದೆ. ಒಂದೇ ಮಾತರಂ ಪೂರ್ಣವಾಗಿ ಹಾಡಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. जो ब्रिटिश सरकार वंदे मातरम को रोक रही थी, आज वही कांग्रेस सरकार वंदे मातरम को रोक रही है. आप चिंता करके देखिए, ये छोटा विषय नहीं है, ये राजनीति का विषय नहीं है, यह विषय देश के विभाजन का है. ಒಂದೇ ಮಾತರಂ ಬಗ್ಗೆ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರವೀಂದ್ರನಾಥ್ ಟ್ಯಾಗೋರ್ ಕೂಡ ಹಾಡಿದ್ದು ಎರಡೇ ಪ್ಯಾರ, ನಾವು ಅದನ್ನೇ ಹಾಡಿದ್ರೆ ದೇಶದ್ರೋಹಿಗಳ. ಟ್ಯಾಗೋರ್, ಸರ್ದಾರ್ ಪಟೇಲ್ ದೇಶದ್ರೋಹಿಗಳ. ಎಷ್ಟು ದಿನ ನೀವು ಅದನ್ನೇ ಹಾಡಿದ್ರಲ್ಲ, ನೀವು ದೇಶದ್ರೋಹಿಗಳ ಅಂತ ಪ್ರಶ್ನಿಸಿದ್ದಾರೆ. ದೊಡ್ಡ ಸುದ್ದಿ ಆಗಲಿ ಅಂತ ಭಾಷಣ ಮಾಡಿದ ಜಾಗ ಶುದ್ಧೀಕರಿಸಿದ್ರು. ಅವ್ರೇನಾದ್ರೂ ಮಾಡ್ಲಿ, ನಾನು ನನ್ನ ತತ್ವ ಬಿಡೋ ವ್ಯಕ್ತಿಯಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನೀವು ಅಟ್ಲೀಸ್ಟ್ ಇತಿಹಾಸಗಳು ಓದಿದ್ರೆ ಗೊತ್ತಾಗ. ಈಗೇನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಮಹಾತ್ಮ ಗಾಂಧಿ, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಮತ್ತು ವಲ್ಲಭಾಯ್ ಪಟೇಲ್ ಇವರೆಲ್ಲರೂ ಸೇರಿ 6 ಸ್ಟ್ರಾಂಜಾ ಇದ್ದಿದ್ದನ್ನ ಎರಡೇ ಮಾಡಬೇಕು, ಇದು ಬೆಟರ್ ಫಾರ್ ದ ಕಂಟ್ರಿ. ಅವರೆಲ್ಲ ಸೇರಿ ಡಿಸೈಡ್ ಮಾಡಿದ್ದು ನಾವು ಹಾಡ್ತಾ ಇದ್ದೇವೆ. ನಾವು ಇದು ಹಾಡಿದ್ರೆ ದೇಶದ್ರೋಹಿಗಳ ಅಂದ್ರೆ ರವೀಂದ್ರನಾಥ್ ಠಾಗೂರ್ ದೇಶದ್ರೋಹಿನ, ಜವಾಹರ್ಲಾಲ್ ನೆಹರು ದೇಶದ್ರೋಹಿನ, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಅಬ್ದುಲ್ ಕಲಾಂ, ಆಜಾದ್ ಇವರೆಲ್ಲ ದೇಶದ್ರೋಹಿಗಳ. ಇವು ಮತ್ತು ನೀವು ಇಲ್ಲಿವರೆಗೆ ಯಾರು ನೀವು ದೇಶದ್ರೋಹಿ ಇದ್ದೀರ? ಇವು ಸುಮ್ಮನೆ ಇದು ಸರಿ ಇಲ್ಲ, ದೇಶಕ್ಕೆ ಒಳ್ಳೇದಿಲ್ಲ. ನೀವು ಇರ್ಬೋದು, ಹೋಗ್ಬೋದು, ನಾನು ಇವತ್ತು ಇರ್ಬೋದು, ಹೋಗ್ಬೋದು, ಬಟ್ ದೇಶ ಇದು ಪರ್ಮನೆಂಟ್. ಈ ದೇಶಕ್ಕೆ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ನಮ್ಮ ಸಂವಿಧಾನ ರಕ್ಷಣೆ ಮಾಡೋದು ಎಲ್ಲರ ಜವಾಬ್ದಾರಿ. ಇನ್ನು ಬಿಜೆಪಿ ವಿರುದ್ಧ ಹರಿಹಾಯ್ದ ಬಹುಭಾಷಾ ನಟ ಪ್ರಕಾಶ್ ರಾಜ್, ಈ ದೇಶದಲ್ಲಿ ಒಂದು ಹಾಡು ಹಾಡಿದ್ರೆ ದೇಶ ಪ್ರೇಮಿನಾ ಅಂತ ಕೇಳಿದ್ದಾರೆ. ಅಂದ್ರೆ ಈ ದೇಶದಲ್ಲಿ ಒಂದು ಹಾಡು ಹೇಳಿದ್ರೇನೆ ದೇಶಭಕ್ತ. ಅಂದ್ರೆ ಈ ದೇಶದಲ್ಲಿ ಪಾರ್ಲಿಮೆಂಟ್ ನಡೀತಾ ಇದೆ, ಇವತ್ತಿನ ಯುವಕರು ಮಾತಾಡಿದ್ದಾರೆ, ಅವ್ರ ಹೇಳಿದ್ರು ಪ್ರತಿಪಕ್ಷ ಕಾಯ್ತಾ ಇದೆ ಸಾಕಷ್ಟು ಸಮಸ್ಯೆಗಳ ಜೊತೆ. ಇಡೀ ಪಾರ್ಲಿಮೆಂಟ್ಗೆ ಭಾರತ ದೇಶದ ರಾಜಕೀಯದ ಇತಿಹಾಸದಲ್ಲಿ ಒಬ್ಬ ಪ್ರಧಾನಮಂತ್ರಿ, ಒಬ್ಬ ಗೃಹ ಮಂತ್ರಿ ಪಾರ್ಲಿಮೆಂಟ್ಗೆ ಬರದೆ ಕೊನೆಗೆ 2 ನಿಮಿಷ ಹಾಡಕ್ಕೆ ಬಂದ್ಬಿಟ್ಟು ಹಾಡ್ಬಿಟ್ಟು ಎತ್ತುವರು. ಜನ ಪಡಬಾರದ ಪಾಡು ಪಡ್ತಾ ಇದ್ದಾರೆ, ನಿಮಗೆ ಹಾಡು ಮುಖ್ಯ ಆಯ್ತು. ಮಕ್ಕಳಿಗೆ ಯಾರು ಬುಲೆಟ್ ಹೊಡೆದು ಕೇಳಕ್ಕೆ ಉತ್ತರ ಇಲ್ಲ ನಿಮ್ಮ ಹತ್ರ. ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು ಮುಸ್ಲಿಮರೇ ಇದ್ರು, ಆಗ ಒಂದೇ ಮಾತರಂ ಹಾಡಿದ್ದಾರೆ. ಬಳಿಕ ಜಿನ್ನಾ ಮತ್ತು ಮುಸ್ಲಿಮರ ಒತ್ತಡಕ್ಕೆ ಮಣಿದು ಒಂದೇ ಮಾತರಂಗೆ ಕತ್ತರಿ ಹಾಕಿದ್ರು. ಕ್ಷುಲ್ಲಕ ಕಾರಣಕ್ಕೆ ತುಷ್ಟೀಕರಣ ರಾಜಕಾರಣ ಮಾಡಬಾರದು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಖಿಲ ಭಾರತೀಯ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಮುಸಲ್ಮಾನರಿದ್ದರು, ಅವಾಗ ಇಡೀ ಒಂದೇ ಮಾತರಂ ಹಾಡಿದ್ದಾರೆ. ಜಿನ್ನಾನ ಮುಸ್ಲಿಂ ಲೀಗನ ಒತ್ತಡಕ್ಕೆ ಮಣಿದು ಒಂದೇ ಮಾತರಂ ತುಷ್ಟೀಕರಣ ಮಾಡಿದ್ರು. ಆವಾಗ ಈ ಮತಾಂಧ ಶಕ್ತಿಗಳಿಗೆ ಅನ್ನಿಸ್ಲಿಕ್ಕೆ ಶುರು ಆಯಿತು, ಒಂದೇ ಮಾತರಮ್ಮನ್ನು ತುಂಡು ಮಾಡಿದ್ದೀವಿ ಅಂದ್ರೆ ನಾವು ದೇಶವನ್ನು ತುಂಡು ಮಾಡಲಿಕ್ಕೆ, ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ನಾವು ಬೇಡಿಕೆ ಇಡಬಹುದು ಅನ್ನೋಂಥ ಧೈರ್ಯ ಬಂತು. ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಜಂತರ್ ಮಂತರ್ ವಿಷಯವನ್ನ ಡೈವರ್ಟ್ ಮಾಡಲು ಒಂದೇ ಮಾತರಂ ವಿವಾದ ತಂದಿದ್ದಾರೆ ಅಂದ್ರು. Vande Mataram is the tactic to divert from Jantar Mantar protest. Vande Mataram issue is a tactic to divert from RSS misgivings. Vande Mataram is the tactic to divert from unemployment issue, economic issue,
What is the rupee versus dollar rate now? 98 rupees. This is what they are doing. ಇಷ್ಟಕ್ಕೆ ಸುಮ್ಮನಾಗದ ಮಲ್ಲಿಕಾರ್ಜುನ ಖರ್ಗೆ ಆರ್ಎಸ್ಎಸ್ ವಿರುದ್ಧವೂ ನಿರಂತರ ವಾಗ್ದಾಳಿ ಮಾಡಿದ್ದಾರೆ. ಭಾರತದ ಶಿಕ್ಷಣ ವ್ಯವಸ್ಥೆ ಈಗ ಆರ್ಎಸ್ಎಸ್ನ ಅಡ್ಡೆಯಾಗಿದೆ, ಎಲ್ಲಾ ಕಡೆ ಸಂಘದವರನ್ನೇ ನೇಮಕ ಮಾಡ್ತಿದ್ದಾರೆ ಅಂದ್ರು. ಇನ್ನು ಆರ್ಎಸ್ಎಸ್ನವರು ಸ್ವಾತಂತ್ರ್ಯ ಹೋರಾಟದ ವಿರುದ್ಧ ಹೋರಾಟ ಮಾಡಿದ್ರು ಅಂತ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಾಗಿದೆ ಅಂದ್ರೆ RSS ಅಡ್ಡ ಆಗಿದೆ. ಎಲ್ಲ ಪ್ರೊಫೆಸರ್, ಲೆಕ್ಚರರ್, ವೈಸ್ ಚಾನ್ಸಲರ್ ಏನ್ ಬೇರೆಯವರು ಬುದ್ಧಿವಂತರೇ ಇಲ್ಲ. ದೇಶದ ವಿರೋಧಿ ಚಟುವಟಿಕೆಗಳು ಮಾಡಿದಾಗ ಅದರ ವಿರುದ್ಧ ನಾವು ಮಾತಾಡಬೇಕಾಗುತ್ತೆ. ಈ ದೇಶದ ಸ್ವತಂತ್ರ ಹೋರಾಟದ ವಿರುದ್ಧ ಇದ್ದವರು RSS ಅವರು. ಸ್ವತಂತ್ರ ಹೋರಾಟದಲ್ಲಿ ಯಾರೂ ಸಹ ಪಾಲ್ಗೊಂಡಿರಲಿಲ್ಲ. ಅವ್ರನ್ನೇನು ತಲೆ ಮೇಲೆ ಇಟ್ಕೊಂಡು ಸುತ್ತಕ್ಕಾಗುತ್ತಾ? ಸ್ವತಂತ್ರ ಹೋರಾಟದ ಆಶಯಗಳೇನಿತ್ತು ಅದನ್ನು ಬುಡಮೇಲು ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಂವಿಧಾನ ವಿರೋಧಿಗಳು, ರಾಷ್ಟ್ರಗೀತೆ ವಿರೋಧಿಗಳು, ರಾಷ್ಟ್ರಗಾನ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು. ಆರ್ಎಸ್ಎಸ್ನವರು ರಾಷ್ಟ್ರಧ್ವಜಕ್ಕೆ ಕೈ ಮುಗಿದು ಒಂದೇ ಮಾತ್ರಂ ಹಾಡು ಕೇಳಲಿ ಅಂತ ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಛಲವಾದಿ ನಾರಾಯಣ ಸ್ವಾಮಿ ರಾತ್ರಿ ನಿದ್ರೆಯಲ್ಲೂ ಆರ್ಎಸ್ಎಸ್ ಅಂತ ಕನವರಿಕೆ ಮಾಡ್ತಾರೋ ಏನೋ ಅಂತ ಕಾಲೆಳೆದಿದ್ದಾರೆ. We don't have to learn anything from BJP. If they are really such patriotic people, let Mr. Amit Shah and Mr. Modi go to Nagpur and tell Mohan Bhagwat ji, sir, please drop Sada Vatsale, the RSS song from henceforth, and ensure that Vande Mataram is sung in all RSS shakas with your hands folded to the tricolor. ಗೃಹ ಮಂತ್ರಿಯಾಗಿ ಈ ಗೃಹ ಇಲಾಖೆಯಲ್ಲಿ ಕುಳಿತು ಈ ಬಡವರಿಗೆ ರಕ್ಷಣೆ ಕೊಡಿ ಅಂತಂದ್ರೆ ಅವರು ಬರೀ RSS ಮಂತ್ರಿ ಆಗಿಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ರಾತ್ರಿ ಮಲಗೋವರೆಗೂ, ಬಹುಶಃ ರಾತ್ರಿ ನಾವು ಅವ್ರಿಗೆ ಯಾರು ಜೊತೆಯಲ್ಲಿ ಇರೋಲ್ಲ, ಅವ್ರ ಮನೆಯವರು ಮಾತ್ರ ಇರ್ತಾರೆ. ರಾತ್ರಿ ಹೊತ್ತು ಏನೋ ಬಹುಶಃ RSS ಅಂತ ನಿದ್ರೆಯಲ್ಲೂ ಕನ್ವರ್ಸ್ತಾರೋ ಏನೋ ನನಗೆ ಗೊತ್ತಿಲ್ಲ. ಹಾಗಿದ್ರೆ ನೀವು RSSಗೆ ಮಂತ್ರಿ ಆಗ್ಬಿಡಿ, ಇದು ಗೃಹ ಸಚಿವರ ಆಗಬೇಕು. ಒಂದೇ ಮಾತರಂ ಬಗ್ಗೆ ಕೇಂದ್ರ ಸರ್ಕಾರ ಈಗಾಗಲೇ ಕಾನೂನು ತಂದಿದೆ. ಆದರೆ ಕಾಂಗ್ರೆಸ್ 2 ಚರಣ ಬಿಟ್ಟು ಬೇರೆ ಹಾಡಲ್ಲ ಅಂತ ಪಟ್ಟು ಹಿಡಿದಿದೆ. ಬ್ಯೂರೋ ರಿಪೋರ್ಟ್, TV9. ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿ ಇರಿ ಅಂತ ಪ್ರಧಾನಿ ನರೇಂದ್ರ ಮೋದಿ ನೂತನ ಪದಾಧಿಕಾರಿಗಳಿಗೆ, ಉಪಾಧ್ಯಕ್ಷರುಗಳಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ದೆಹಲಿಯಲ್ಲಿರುವ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಪ್ರಧಾನಿ ಮೋದಿ ಹೊಸ ಟೀಮ್ ಜೊತೆಗೆ ಸಭೆ ನಡೆಸಿದರು. ನಿತಿನ್ ನಬೀನ್ ರಾಷ್ಟ್ರೀಯ ಅಧ್ಯಕ್ಷರಾದ ಬಳಿಕ ಉಪಾಧ್ಯಕ್ಷರು ಹಾಗೆ ಪದಾಧಿಕಾರಿಗಳನ್ನ ನೇಮಿಸಲಾಗಿದ್ದು, ಇವರೆಲ್ಲರ ಜೊತೆ ಮೋದಿ ಸಭೆ ನಡೆಸಿದ್ದಾರೆ. ರಾಜಕೀಯ ಪರಿಸ್ಥಿತಿ, ಮುಂಬರುವ ಚುನಾವಣೆಗಳ ಸಿದ್ಧತೆ ಕುರಿತು ಚರ್ಚಿಸಿದ್ದಾರೆ. ಚುನಾವಣಾ ಕಾರ್ಯತಂತ್ರದ ಬಗ್ಗೆಯೂ ಮೋದಿ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಇದರ ಜೊತೆಗೆ ಬಿಜೆಪಿ ಸಂಘಟನೆ ಮಾಡುವ ಬಗ್ಗೆಯೂ ಕೂಡ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಿಗೆ ಕೆಲವೊಂದು ಟಿಪ್ಸ್ ಅನ್ನ ನೀಡಿದ್ದಾರೆ.